ಕರ್ತನಲ್ಲಿ ಕರೆಯಲ್ಪಟ್ಟಂಥ ಎಲ್ಲ ಸಹೋದರ ಸಹೋದರಿಗಳಿಗೆ ಮುಂಜಾನೆಯ ವಂದನೆಗಳು. ದೇವರ ಕೃಪೆಯಿಂದ ಈ ದಿನವೂ ಆತನ ಪಾದ ಬಳಿಯಲ್ಲಿ ಬಂದು ಆತನನ್ನು ಸ್ತುತಿಸಿ ಆರಾಧಿಸಿ ಕೊಂಡಾಡುವ ಹಾಗೆ ತಂದೆಯ ದೇವರು ನಮ್ಮೆಲ್ಲರಿಗೂ ಅವಕಾಶ ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ಯೇಸುಕ್ರಿಸ್ತನಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಾವು ಈ ದಿನದ ಪರಲೋಕ ಮನ್ನವನ್ನು ಧ್ಯಾನ ಮಾಡಿಕೊಳ್ಳೋಣ. ಡಿಸೆಂಬರ್ 30ನೇ ತಾರೀಕು ಅನುದಿನದ ಪರಲೋಕ ಮನ್ನ. ನಿನ್ನ ಕೃಪೆಯಿಂದ ಸಂವತ್ಸರಕ್ಕೆ ಸುಭಿಕ್ಷ ಕಿರೀಟವನ್ನು ಇಟ್ಟಿದ್ದಿ. ಕೀರ್ತನೆಗಳು 65ನೇ ಅಧ್ಯಾಯ 11ನೇ ವಚನ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ, ಈ ವರ್ಷದಲ್ಲಿ ದೇವರು ನಮ್ಮನ್ನು ನಡೆಸಿದ ರೀತಿಯನ್ನು ನಾವು ಅವಗಾಹನೆ ಮಾಡುವುದಾದರೆ, ಅವಲೋಕನ ಮಾಡುವುದಾದರೆ, ಅದನ್ನು ನಾವು ಕುರಿತು ಆಲೋಚನೆ ಮಾಡುವುದಾದರೆ, ದೇವರ ಒಳ್ಳೆಯತನ ಮತ್ತು ಕರುಣೆಯು ನಮ್ಮ ನಂಬಿಕೆ ವಿಶ್ವಾಸಗಳನ್ನು ಉತ್ತೇಜಗೊಳಿಸಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂಬರುವ ವರ್ಷದಲ್ಲಿ ಆತನ ಮೇಲೆ ವಿಶ್ವಾಸವನ್ನು ಇಡಲು ಅದು ಸಹಾಯ ಮಾಡ್ತದೆ. ದೇವರ ಮಕ್ಕಳಿಗಾಗಿ ನಮ್ಮ ವಿಷಯದಲ್ಲಿ ದೇವರು ತೋರಿಸಿರುವಂಥ ಎಲ್ಲ ರೀತಿಯ ಆಶೀರ್ವಾದಗಳಿಗಾಗಿ ನಾವು ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಹಾಗೂ ಇಡೀ ವರ್ಷದಲ್ಲಿ ಹಾಗೂ ಮುಂಬರುವ ವರ್ಷದಲ್ಲಿ ನಮ್ಮನ್ನು ಆತನು ಸ್ಥಾಪಿಸಿದಂಥ ರಾಜ್ಯದ ಕಡೆಗೆ ನಡೆಸುತ್ತಾನೆ ಎಂಬ ನಂಬಿಕೆ ಇಟ್ಟು ಮುಂದುವರಿಯೋಣ. ನಾವು ಮೊದಲು ದೇವರಲ್ಲಿ ನಂಬಿಕೆ ಇಟ್ಟ ಕಾಲಕ್ಕಿಂತ ಈಗ ನಾವು ದೇವರ ರಾಜ್ಯಕ್ಕೆ ಹತ್ತಿರವಾಗಿದ್ದೇವೆಂದು ತಿಳಿದುಕೊಳ್ಳೋಣ. ದೇವರು ನಮ್ಮಲ್ಲಿ ಪ್ರಾರಂಭಿಸಿದಂಥ ಈ ಒಳ್ಳೆಯ ಕಾರ್ಯವನ್ನು ಮುಂದುವರಿಸಿ ಅದನ್ನು ಪೂರ್ಣಗೊಳಿಸಲು ಇಚ್ಛೆ ಉಳ್ಳವರಾಗಿದ್ದಾರೆ. ಆದರೆ ನಾವು ನಮ್ಮ ಚಿತ್ತ, ಜೀವನದ ಮತ್ತು ಸರ್ವಸ್ವವನ್ನು ಆತನಲ್ಲಿರುವ ಜ್ಞಾನ ಮತ್ತು ಪ್ರೀತಿಯ ಪರಾಂಬರಿಕೆಗೆ ಒಪ್ಪಿಸಿದ್ದಲ್ಲಿ ಮಾತ್ರ ಇವು ಸಾಧ್ಯವಾಗುತ್ತದೆ. ಸತ್ಯವೇದದಲ್ಲಿ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ಈ ಉಪಯೋಗಿಸ್ತಕ್ಕಂಥ ವರ್ಷ, ಸಂವತ್ಸರ ಅನ್ನೋಂಥದ್ದು ಏನಿದೆ, ಇದು 365 ದಿನಗಳಿಂದ ಕೂಡಿರುವುದು ಎಂಬುದಾಗಿ ಇಲ್ಲಿ ಉಪಯೋಗಿಸಲ್ಪಟ್ಟಿದೆ. ಕೆಲವು ವೇಳೆ ಯುಗ ಅನ್ನೋಂಥ ವಿಷಯದಲ್ಲಿ ವರ್ಷ ಎಂಬತಕ್ಕಂಥ ಪದವನ್ನು ಉಪಯೋಗಿಸಿದ್ದಾರೆ. ಈ ಎರಡೂ ಅರ್ಥದಲ್ಲೂ ದೇವರು ಸುಭಿಕ್ಷೆ ಕಿರೀಟವನ್ನು ನೀಡುತ್ತಾರೆ. ಆತನು ಪ್ರಾಕೃತ ವರ್ಷವನ್ನು ಆತನು ಒಳ್ಳೆಯತನದಿಂದ ತುಂಬಿಸ್ತಾರೆ. ಆದರೆ ಬೃಹದಾಕಾರವಾದ ಸಮಸ್ತ ಜಗತ್ತನ್ನು ತನ್ನ ಚಿತ್ತದಂತೆ ನಡೆಸಿ ಅದನ್ನು ನಿರ್ವಹಿಸುವುದಲ್ಲದೆ ಈ ಭೂಮಿಯ ಮೇಲಿರುವ ಜೀವಗಳಿಗೆ ಋತುಕಾಲಗಳಿಂದ ಆಶೀರ್ವದಿಸುತ್ತಾನೆ. ಶಾಪಗ್ರಸ್ತವಾಗಿರುವಂಥ ಮಿತಿಯಲ್ಲಿ ಕರ್ತನು ಹೇರಳವಾಗಿ ಆಶೀರ್ವದಿಸುತ್ತಾರೆ. ಇದನ್ನು ಸುಪ್ರಸನ್ನತೆಯ ಕಾಲ ಎಂಬ ದೃಷ್ಟಿಯಲ್ಲಿ ನೋಡುವುದಾದರೆ ಸುವಾರ್ತಾಯುಗವನ್ನು ದೇವರು ಆ ರೀತಿ ಆಶೀರ್ವದಿಸಿದ್ದಾನೆ. ಅದೇನೆಂದರೆ ವಿಮೋಚನೆ, ಶಿಕ್ಷಣ, ನೀತಿ ನಿರ್ಣಯ, ಶುದ್ಧೀಕರಣ, ಪೂರ್ಣಗೊಳಿಸುವುದು, ರಕ್ಷಣೆ ಹಾಗೂ ಎಲ್ಲ ವಿಷಯಗಳಲ್ಲಿ ಸಭೆಯನ್ನು ಮಹಿಮೆಪಡಿಸಿದ್ದಾರೆ. ಮಹಾಸಮೂಹವನ್ನು ನಿತ್ಯ ಜೀವಕ್ಕೆ ತಯಾರು ಮಾಡುವುದು, ಆತ್ಮದಲ್ಲಿ ಹುಟ್ಟದೇ ಇರುವಂಥ ಮತ್ತು ಪ್ರತಿಷ್ಠಿತರಾದವರನ್ನು ರಾಜಯೋಗಕ್ಕೆ ಭೂಲೋಕದಲ್ಲಿ ಅಭಿವೃದ್ಧಿಪಡಿಸುವುದು ಹಾಗೂ ಅನ್ಯ ಜನಾಂಗದವರನ್ನು ಮತ್ತು ಯಹೂದ್ಯರನ್ನು 1000 ವರ್ಷದ ಆಳ್ವಿಕೆಗೆ ಒಳಪಡಿಸುವುದು ಆಗಿದೆ. ಅದೇ ರೀತಿಯಲ್ಲಿ ಮುಂದಿನ 1000 ವರ್ಷದ ಆಳ್ವಿಕೆಯಲ್ಲಿ ದೈವಿಕ ಹಿತವನ್ನು ಕಳಶಪ್ರಾಯವಾಗುವಂತೆ ಮಾಡ್ತಾರೆ. ದೀರ್ಘ ನಿದ್ರಾವಸ್ಥೆ ಅಂದರೆ ಮರಣದಿಂದ ಎಬ್ಬಿಸಿ ಪಾಪ ಕ್ಷಮಾಪಣೆಗೆ ಶಿಕ್ಷಣ ಕೊಟ್ಟು ಮುರುಕ ತೋರಿಸಿ ದೇವರ ಬಳಿಗೆ ಕರೆತಂದು ನಿಲ್ಲಿಸಿ ಎಲ್ಲ ಮಾನವ ಜನಾಂಗವನ್ನು ಹಾಗೂ ಭೂಮಿಯನ್ನು ಪರಿಪೂರ್ಣ ಮಟ್ಟಕ್ಕೆ ತಂದು ವಿಧೇಯರಿಗೆ ದೇವರ ಪರದೇಶಿನಲ್ಲಿರುವ ನಿತ್ಯ ಜೀವನ ಅನುಗ್ರಹಿಸ್ತಾರೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ, ಕೀರ್ತನೆಯಲ್ಲಿ ಬರೀತಾರೆ, ಭೂಲೋಕವೆಲ್ಲ ಯೆಹೋವನ ಕೃಪೆಯಿಂದ ತುಂಬಿದೆ. ಅಂದರೆ ಈ ಭೂಲೋಕ ದೇವರ ಕೃಪೆಯಿಂದ ತುಂಬಿದೆಯಂತೆ. ಹಂಗಾರೆ ಎಷ್ಟು ದೇವರ ಭೂಲೋಕವನ್ನು ಪ್ರೀತಿ ಮಾಡಿದ್ದಾರೆ. ಯಾಕೆಂದರೆ ಅವರ ಕೃಪೆ ಇಲ್ಲ ಅಂದರೆ ಭೂಲೋಕದಲ್ಲಿ ಯಾವ ಕಾರ್ಯಗಳು, ಯಾವ ವಸ್ತುಗಳು, ಯಾವ ಜೀವಿಗಳು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ನಾಶ ಆಗಿಬಿಡ್ತದೆ. ಆದ್ದರಿಂದ 33:8 ಹೇಳ್ತಾರೆ, ಭೂಲೋಕದವರೆಲ್ಲರೂ ಯೆಹೋವನಿಗೆ ಭಯಪಡಲಿ. ಯಾಕಂದರೆ ಆತನು ನುಡಿದ ಮಾತ್ರಕ್ಕೆ ಸಮಸ್ತವು ಉಂಟಾಗಿದೆ. ನೋಡಿ, ಕರ್ತನಲ್ಲಿ ಪ್ರೀತಿ ಸಹೋದರಗಳೇ, ನಾವು ವಿಶೇಷವಾಗಿ ಗಮನಿಸಬೇಕಾಗಿರುತ್ತದು ದೇವರಿಗೆ ಭಯಪಡಬೇಕು ಎಲ್ಲರೂ ಅಂತ ಹೇಳ್ತಾರೆ ಇಲ್ಲಿ. ಯಾಕಪ್ಪ ಅಂತಂದರೆ ಆತನು ನುಡಿದ ಮಾತ್ರಕ್ಕೆ ಎಲ್ಲ ಸೃಷ್ಟಿಯಾಗಿದೆ. ನಾವಾಗ್ಬೋದು, ನಮಗೆ ಸಹಾಯಕವಾಗಿರುವಂಥ ನಮ್ಮ ಕುಟುಂಬಗಳಾಗ್ಬೋದು, ನಮಗೆ ಒದಗಿಸಿಕೊಟ್ಟಿರುವಂಥ ದೇವರ ವಸ್ತುಗಳು, ಭೂಲೋಕದಲ್ಲಿರುವಂಥ ಎಲ್ಲ ವಸ್ತುಗಳನ್ನು ನಮ್ಮ ಸಹಾಯಕ್ಕೋಸ್ಕರನೇ ಕೊಟ್ಟಿದ್ದಾರೆ. ಗಾಳಿ, ನೀರು, ಬೆಳಕು, ಎಲ್ಲವನ್ನು, ಅನ್ನ, ಆಹಾರಗಳು, ವಸ್ತುಗಳು, ಮನೆಗಳು, ಕಾರು, ಗಾಡಿ, ಬೈಕು, ಪ್ರತಿಯೊಂದನ್ನು ದೇವರು ಏನು ಮಾಡಿದ್ದಾರೆ,
ನಮಗೋಸ್ಕರನೇ ಸೃಷ್ಟಿ ಮಾಡಿ ಕೊಟ್ಟಿರೋದ್ರಿಂದ ನಾವು ದೇವರಿಗೆ ಭಯಪಡಬೇಕು. ದೇವರಿಗೆ, ಮನುಷ್ಯರಿಗಲ್ಲ, ಹಣ ಆಸ್ತಿ ಶ್ರೀಮಂತರುಗಳಿಗಲ್ಲ, ನಮ್ಮ ಬಂಧು ಬಳಗಗಳಿಗಲ್ಲ. ಯಾಕೆಂದರೆ ಅವರು ನಮಗೆ ಕೊಟ್ಟಿಲ್ಲ, ಅವ್ರನ್ನೆಲ್ಲ ಕೊಟ್ಟಿರೋದು ಯೆಹೋವ ದೇವರೇ. ಆದ್ದರಿಂದ ನಾವೆಲ್ಲರೂ ಆತನಿಗೆ ಯಾವಾಗಲೂ ಕೃತಜ್ಞತೆಯನ್ನು ಸಲ್ಲಿಸಬೇಕು ಭಯಪಟ್ಟು ಅಂತ ಹೇಳ್ತಾರೆ. ದೇವರು ನಿರ್ಮಲ ಚಿತ್ತರಾದ ಇಸ್ರಾಯೇಲರಿಗೆ ದಯಾಪರನೇ ಹೌದು. ನೋಡಿ, ನಿರ್ಮಲ ಚಿತ್ತರಾದಂಥ ದೇವರು ಇಸ್ರಾಯೇಲರಿಗೆ, ಅಂದರೆ ಆತ್ಮಿಕ ಇಸ್ರಾಯೇಲರಿಗೆ ದಯಾಪರನಾಗಿದ್ದಾರೆ ಅಂತ ಹೇಳ್ತಾರೆ, ಕೀರ್ತನೆಗಾರರು ಬರೀತಾರೆ ಇಲ್ಲಿ. ಆದ್ದರಿಂದ ನಮ್ಮ ದೇವರು ನಿರ್ಮಲ ಚಿತ್ತರಾದ ಇಸ್ರಾಯೇಲರು ಅಂದರೆ ಆತ್ಮಿಕ ಇಸ್ರಾಯೇಲರಿಗೆ ದಯೆ ತೋರಿಸ್ತಾ ಎಲ್ಲ ವಿಷಯಗಳಲ್ಲಿಯೂ. ಅಲ್ಲಿ ಹೇಳ್ತಾರೆ, ಆತನು ಬಾಯಾರಿದವರ ಆಶೆಯನ್ನು ಪೂರ್ತಿಗೊಳಿಸಿ ಹಸಿದವರಿಗೆ ಅನ್ನವನ್ನು ಹಂಚುತ್ತಾನೆ. ಅಂದರೆ ನಮಗೆ ಏನು ಬೇಕೋ ಅದನ್ನು ಖಂಡಿತ ಕೊಟ್ಟೆ ಕೊಡ್ತಾರೆ. ಮುಖ್ಯವಾಗಿ ಆತ್ಮಿಕ ಹಸಿವು, ಬಾಯಾರಿಕೆ ಮತ್ತು ಹಸಿವುಗಳನ್ನು ಏನು ಮಾಡ್ತಾರಂಥವ್ರು ನೀಗಿಸ್ತಾರೆ ಅಂತ ಹೇಳ್ತಾರೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ. ಆದ್ದರಿಂದ ನಾವೇನು ಮಾಡ್ಬೇಕಪ್ಪ ಅಂದರೆ ನಮ್ಮ ತಂದೆಯ ದೇವರನ್ನ ಕೊಂಡಾಡುವಂಥವರಾಗಬೇಕು. ಜ್ಞಾನಿಗಳು ಈ ಕಾರ್ಯವನ್ನು ಗಮನಿಸಿ ದೇವರ ಕೃಪಾ ಕಾರ್ಯಗಳನ್ನು ಗ್ರಹಿಸಿಕೊಳ್ಳಿ ಅಂತ ಹೇಳ್ತಾರೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ. 107ನೇ ಕೀರ್ತನೆ ಇದರ 8, 9 ಮತ್ತು 43 ಈ ವಾಕ್ಯಗಳಿದ್ದಾವೆ. ಜ್ಞಾನಿಗಳು ಅಂದರೆ ಯಾರಪ್ಪ ಅಂದರೆ ಬುದ್ಧಿಯುಳ್ಳಂಥ ಕನ್ಯೆಯರು ನಾವೇ. ಇವುಗಳು ದೇವರು ಮಾಡಿರುವಂಥ ಕೃಪೆ ಕಾರ್ಯಗಳನ್ನು ಗ್ರಹಿಸಿಕೊಂಡು ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿ ಅಂತ ಹೇಳ್ತಾರೆ. ಕೀರ್ತನೆ 45, 7, 9 ಹೇಳ್ತಾರೆ, ಯೆಹೋವನು ಸರ್ವೋಪಕಾರಿಯು, ತಾನು ನಿರ್ಮಿಸಿದವುಗಳನ್ನೆಲ್ಲ ಕರುಣಾಮಯನು, ಕರುಣಿಸುವ ಆತನೂ ಆಗಿದ್ದಾನೆ. ನೋಡಿ, ದೇವರು ಸರ್ವ ಉಪಕಾರಿ ಅಂದರೆ ಏನು ಯಾವುದು ಕೊಟ್ಟಿಲ್ಲ, ದೇವರು ಎಲ್ಲವನ್ನೂ ಕೊಟ್ಟಿದ್ದಾರೆ. ಉಪಕಾರ ನಮಗೆ ಎಲ್ಲವನ್ನೂ ಕೊಟ್ಟು ಉಪಕಾರ ಮಾಡಿದ್ದಾರೆ. ತಾನು ನಿರ್ಮಿಸಿದವುಗಳನ್ನೆಲ್ಲ ಕರುಣಿಸಿದ್ದಾರೆ, ಅದನ್ನು ನಮಗೋಸ್ಕರನೇ ಕೊಟ್ಟಿದ್ದಾರೆ. ಈ ಭೂಲೋಕದಲ್ಲಿ ಎಲ್ಲವನ್ನು ಕರುಣಿಸಿದ್ದಾರೆ. ಆದ್ದರಿಂದ ನಾವು ಆತನನ್ನು ಏನು ಮಾಡಬೇಕಂತೆ, ಯಾವಾಗಲೂ ನಾವು ಕೊಂಡಾಡುವಂಥದ್ದು ಮುಖ್ಯವಾಗಿರುತ್ತದೆ. ಯೆಶಾಯ 63:7 ಹೇಳ್ತಾರೆ, ಯೆಹೋವನು ತಾನು ಅನುಗ್ರಹಿಸಿದವುಗಳನ್ನೆಲ್ಲ ಕರುಣಿಸುವವನೂ ಆಗಿದ್ದಾನೆ. ಇಲ್ಲಿ ಯೆಶಾಯ ಪ್ರವಾದಿ ಏನು ಮಾಡ್ತಾರೆ, ದೇವರು ನಮಗೆ ಏನೇನು ಅನುಗ್ರಹಿಸಿದರೋ ಅದನ್ನೆಲ್ಲ ಕೊಡ್ತಾರೆ ನಮಗೋಸ್ಕರನೇ ಅಂತ ಹೇಳ್ತಾರೆ ಇಲ್ಲಿ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ. ಈ ಒಂದು ಕರುಣೆ ಅನ್ನೋಂಥದ್ದು, ದೇವರು ನಮಗೆ ದಯೆ ತೋರಿಸುವಂಥದ್ದು, ನಾವು ಇವೆಲ್ಲವನ್ನು ಕೊಂಡಾಡುವಂಥದ್ದು ಈ ವರ್ಷದ ಕೊನೆಯಲ್ಲಿ ಮಾತ್ರ ಅಲ್ಲ, ಇದನ್ನು ನೆನೆಸ್ಕೊಳ್ಳುವಂಥದ್ದು ನಮ್ಮ ಜೀವಮಾನವೆಲ್ಲ ನಾವೇನು ಮಾಡ್ಬೇಕಂತೆ, ಕೃತಜ್ಞರಾಗಿ ಇರಬೇಕು. ಈ ಕೆಲವರು ಒಂದು ದಿನ ಮಾತ್ರ ಏನು ಮಾಡ್ತಾರೆ, ದೇವರನ್ನ ಕೊಂಡಾಡಿ ದೇವರಿಗೆ ಉಪಕಾರ ಹೇಳ್ತಾರೆ. ಅದಲ್ಲ, ಅದು ಮಾಡಿದರೆ ತಪ್ಪಿಲ್ಲ. ಆದರೆ ಮುಖ್ಯವಾಗಿ ಯಾವಾಗ ನಮಗೆ ಉಪಕಾರ ಮಾಡ್ತಾರೋ ಅವನ್ನೆಲ್ಲ ನೆಲೆಸಿಕೊಂಡು ಆಗಲೇ ನಾವು ದೇವರಿಗೆ ಟ್ಯಾಂಕ್ಸ್ ಅಥವಾ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದಾಗಿದೆ. ಕೀರ್ತನೆ 65:11 ಹೇಳ್ತಾರೆ, ನಿನ್ನ ಜೀವನವನ್ನು ನಾಶನದಿಂದ ವಿಮೋಚಿಸಿ ತಪ್ಪಿಸಿ ಪ್ರೀತಿ ಕೃಪೆ ಎಂಬ ಅಂತಃಕರಣವನ್ನು ನಿನಗೆ ಕಿರೀಟವಾಗಿ ಇಟ್ಟಿದ್ದಾರೆ ಅಂತ. ಅಂದರೆ ಕಳೆದ ವರ್ಷಗಳು ನಾವು ವರ್ಷಾಂತ್ಯಕ್ಕೆ ಬಂದಿದ್ದೇವಿಂದ ಕಳೆದ ವರ್ಷವೆಲ್ಲ ನಿನ್ನನ್ನು ಕೇಡಿನಿಂದ ತಪ್ಪಿಸಿದ ಕಾರಣ ನಮ್ಮ ಮೇಲೆ ಪ್ರೀತಿ ಕೃಪೆ ಅಂತಃಕರಣವನ್ನು ಇಟ್ಟಿದ್ದರಿಂದ ನಾವು ಏನು ಮಾಡೋಣ, ದೇವ್ರನ್ನ ಸ್ತುತಿಸಬೇಕಾಗಿದೆ, ಟ್ಯಾಂಕ್ಸ್ ಹೇಳಬೇಕಾಗಿದೆ. ಎಂಥ ಒಳ್ಳೆಯ ದೇವರು ನಮ್ಮ ದೇವರು ನೋಡಿ. ಅದರಿಂದ ಯೋವೇಲ 2ನೇ ಅಧ್ಯಾಯ 1-27 ತನಕ ನಾವು ನೋಡೋದಾದರೆ ಇಲ್ಲಿ ಏನು ಹೇಳ್ತಾರಪ್ಪ ಅಂದರೆ, ಸುಭಿಕ್ಷೆಯ ವಾಗ್ದಾನ ಅಂತ ಹೇಳ್ತಾರೆ. ಅಂದರೆ ಯೆಹೋವನು ತನ್ನ ದೇಶಕ್ಕೆ ಅಪಕೀರ್ತಿ ಬರಬಾರ್ದು ಅಂತ ತನ್ನ ಜನರನ್ನು ಕರುಣಿಸಿ ಅವರ ಬಿನ್ನಹವನ್ನು ಲಾಲಿಸಿ ಅವರಿಗೆ ಹೀಗೆ ಹೇಳಿದನು, ಈಗ ನಾನು ಧಾನ್ಯ ದ್ರಾಕ್ಷಾರಸ ತೈಲಗಳನ್ನು ನಿಮಗೆ ಕಳುಹಿಸಿದ್ದೇನೆ, ಅವುಗಳಿಂದ ನಿಮಗೆ ತೃಪ್ತಿಯಾಗುತ್ತೆ. ನಿಮ್ಮನ್ನು ಅನ್ಯ ಜನಾಂಗಗಳವರ ನಿಂದೆಗೆ ಇನ್ನು ನಾನೇನು ಮಾಡಲ್ಲ, ಗುರಿ ಮಾಡೋಕ್ಕೋಗಲ್ಲ. ನಾನು ಬಡಗಣ ದಂಡನ್ನು ನಿಮ್ಮ ಕಡೆಯಿಂದ ದೂರ ತೊಲಗಿಸಿ ಆಳು ಬೆಗ್ಗಾಡಿಗೆ ಓಡಿಸಿ ನಾನೇನು ಮಾಡ್ತೀನಿ, ಅದರ ಮುಂಭಾಗವನ್ನು ಮೂಡಣ ಸಮುದ್ರಕ್ಕೂ ಹಿಂಭಾಗವನ್ನು ಪಡುವಣ ಸಮುದ್ರಕ್ಕೂ ತಳ್ಳಿಬಿಡ್ತೀನಿ. ಆಹಾ, ಮಹತ್ ಕಾರ್ಯಗಳನ್ನು ಮಾಡಿತ್ತು, ಅದರ ಹೆಣಗಳಿಂದ ದುರ್ವಾಸನೆ ಏರುವುದು, ಗಬ್ಬು ನಾರುವುದು. ಭೂಮಿಯೇ ಭಯಪಡಬೇಡ, ಹರ್ಷಿಸು, ಉಲ್ಲಾಸಿಸು, ಯೆಹೋವನು ಮಹತ್ ಕಾರ್ಯಗಳನ್ನು ಮಾಡುವನು. ಭೂಜಂತುಗಳೇ ಅಂಜಬೇಡ್ರಿ, ಕಾಡಿನ ಕಾವಲಲ್ಲಿ ಹುಲ್ಲು ಮೊಳೆಯುವುದು, ಮರ ಹಣ್ಣು ಬಿಡುವುದು, ಅಂಜೂರದ ಗಿಡವು ದ್ರಾಕ್ಷ ಲತೆಯು ಸಾರವತ್ತಾಗಿ ಫಲಿಸುವು.
ಚಿಯೋನಿನ ಸಂತತಿಯವರೇ, ನಿಮ್ಮ ದೇವರಾದ ಯೆಹೋವನಲ್ಲಿ ಉಲ್ಲಾಸಿಸಿ. ಆತನು ಮುಂಗಾರನ್ನು ತನ್ನ ತಕ್ಕ ಹಾಗೆ ನಿಮಗೆ ಕೊಡ್ತಾರೆ. ಮುಂಗಾರು ಹಿಂಗಾರು ಮಳೆಗಳೆಲ್ಲ ಮೊದಲಿನಂತೆ ನಿಮಗಾಗಿ ಸುರಿಸುವರು. ಕಣಗಳಲ್ಲಿ ಗೋಧಿ ರಾಶಿಯಾಗಿರ್ತದೆ, ತೊಟ್ಟಿಗಳಲ್ಲಿ ದ್ರಾಕ್ಷಾರಸ ಎಣ್ಣೆ ತುಂಬಿ ತುಳುಕಾಡ್ತದೆ. ನೋಡಿ, ಎಷ್ಟು ದೇವರು ನಮ್ಮ ಮೇಲೆ ಕೃಪೆಯನ್ನು ಇಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಂದ್ರೆ, ನಮಗೆ ಹೊಸ ಒಂದು ವರ್ಷ ಅನ್ನುವಾಗ ಖಂಡಿತ ನಮಗೆ ಒಳ್ಳೆಯದೇ ಆಗುತ್ತೆ ಅಂತ ನೆನೆಸ್ಕೊಳ್ಳೋವಂಥದ್ದು ತಪ್ಪು. ಏನು ಸುಭಿಕ್ಷೆ ಕಿರೀಟ, ಇದು ಯಾವ ವಿಷಯದಲ್ಲಿ ಹೇಳ್ತಾರೆ ಅಂದರೆ, ಆತ್ಮಿಕವಾದಂಥ ವಿಷಯಗಳ ಬಗ್ಗೆ ಇಲ್ಲಿ ಗಮನ ಕೊಡ್ತಾರೆ. ಅಂದರೆ ಮುಂದೆ ಬರುವಂಥ ಶುಭ ವರ್ಷ, ಹೊಸ 1000 ವರ್ಷಗಳು, ಅವುಗಳಲ್ಲಿ ಯಾವ ರೀತಿ ಇರ್ತೈತಿ, ಯಾವ ರೀತಿಯಾಗಿ ದೇವರು ಆಶೀರ್ವಾದ ಮಾಡ್ತಾರೆ, ಈ ಲೋಕವನ್ನು ಏದೇನು ತೋಟವನ್ನಾಗಿ ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ನೆನೆಸಿಕೊಂಡು ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ನಾವು. ಆದ್ದರಿಂದ ಈ ವರ್ಷವೂ ನಮಗೆ ಆಶೀರ್ವಾದ ಮಾಡ್ತಾರೆ, ಆದರೆ ಅದಕ್ಕೆ ತಕ್ಕ ಹಾಗೆ ನಾವು ಏನು ಮಾಡ್ಬೇಕಂತೆ, ದೇವರನ್ನು ಕೇಳಿಕೊಳ್ಬೇಕಾಗುತ್ತೆ. ಹಗ್ಗಾಯ 2ನೇ ಅಧ್ಯಾಯ 19ರಲ್ಲಿ ಹೇಳ್ತಾರೆ, ಬೀಜವು ಕಣದಲ್ಲಿ ಉಂಟೋ, ಕಣಜದಲ್ಲಿ, ಮತ್ತು ದ್ರಾಕ್ಷೆ, ಅಂಜೂರದ, ದಾಳಿಂಬೆ, ಎಣ್ಣೆ ಮರ ಇನ್ನೂ ಫಲ ಕೊಟ್ಟಿಲ್ವಾ? ಈ ದಿನವು ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸ್ತೀನಿ. ಅಂದರೆ ಇದುವರೆಗೂ ನಿಮಗೆ ಏನೂ ಸಿಕ್ಕಿಲ್ವಾ? ಹಾಗಾದರೆ ಇನ್ನು ಮುಂದೆ ನಾನು ನಿಮ್ಮನ್ನ ಆಶೀರ್ವಾದ ಮಾಡ್ತೀನಿ ಅಂತಾರೆ. ಆಶೀರ್ವಾದ ಮಾಡಬೇಕಾದ್ರೆ ನಾವು ಏನು ಮಾಡಬೇಕಪ್ಪ? ಈ ಒಂದು ಹೊಸ ಸಂವತ್ಸರಕ್ಕೆ ನಾವು ಕಾಲಿಡಬೇಕಾದ್ರೆ ನಾವು ಏನು ಮಾಡಬಹುದು ಅಂತಂದರೆ, ಮತ್ತಾಯ 7:7ರಿಂದ 11ರವರೆಗೆ ಹೇಳ್ತಾರೆ ಅವರು. ನೋಡಿ ಏನು ಹೇಳ್ತಾರೆ, ಆದುದರಿಂದ ನೀವೇನು ಮಾಡಬೇಕು ಅಂತಂದರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು. ನೋಡಿ, ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲು ಕೊಡ್ತಾನ, ಮೀನು ಕೇಳಿದರೆ ಹಾವನ್ನು ಕೊಡ್ತಾನ? ಹಾಗಾದರೆ ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥ ಕೊಡುವಲ್ಲ, ಆದರೆ ಪರಲೋಕದಲ್ಲಿರುವ ತಂದೆ ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಆತ್ಮಿಕ ವರಗಳನ್ನು, ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ ಅಂತ ಹೇಳ್ತಾರೆ. ಹಾಗಾದರೆ ನಾವು ದೇವರ ಹತ್ರ ಕೇಳ್ಕೊಳ್ಬೇಕು, ದೇವರೇ ನಮಗೆ ನಿಮ್ಮ ಪರಿಶುದ್ಧ ಆತ್ಮವನ್ನು ಅನುಗ್ರಹಿಸ್ರಿ. ಈ ಹೊಸ ವರ್ಷ ನಿಮ್ಮ ಮಗನ ಹೆಜ್ಜೆ ಜಾಡಿನಲ್ಲಿ ನಡೆಯೋದಕ್ಕೆ ಶಕ್ತಿ ಕೊಡು. ಕಳೆದ ವರ್ಷ ಏನಾದರೂ ತಪ್ಪು ಮಾಡಿದರೆ ನಮ್ಮನ್ನು ಕ್ಷಮಿಸಿ, ಮತ್ತೊಂದು ಅವಕಾಶವನ್ನು ಕೊಡು ಎಂಬುದಾಗಿ ನಾವು ಕೇಳುವುದಾದರೆ, ಆತನು ನಮಗೆ ಸುಭಿಕ್ಷವನ್ನು ಈ ವರ್ಷದಲ್ಲಿ ಇಡಲಿಕ್ಕೆ ಸಾಧ್ಯ ಆಗ್ತೈತೆ. ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸ್ತಾರೆ ಅನ್ನುವಂಥದ್ದನ್ನು ಇಲ್ಲಿ ಒತ್ತಿ ಹೇಳ್ತಾರೆ. ಅದರಿಂದ ನಾವು ಬೇಡಿಕೊಂಡ್ರೆ ಮಾತ್ರನೇ ಸಿಗುತ್ತೆ, ಹುಡುಕಿದರೆ ಮಾತ್ರನೇ ಸಿಗುವಂಥದ್ದು. ಬೇಡಿಕೊಂಡ್ರೆ ದೊರೆಯುತ್ತದೆ, ತಟ್ಟಿದರೆ ಮಾತ್ರ ತೆರೆಯುತ್ತೆ. ಹಾಗಾದರೆ ನಾವು ಕೇಳದಲ್ಲೇ ಹೋದರೆ ಹೇಗೆ ನಮಗೆ ದೇವರು ಸುಭಿಕ್ಷವನ್ನು, ನಮಗೆ ಆಶೀರ್ವಾದವನ್ನು ಕೊಡಲಿಕ್ಕೆ ಸಾಧ್ಯ? ಲೂಕ 4:18-19 ಹೇಳ್ತಾರೆ, ಕರ್ತನ ಆತ್ಮವು ನನ್ನ ಮೇಲಿದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ, ಮನ ಮುರಿದವರನ್ನು ಬಿಡಿಸಿ ಕಳಿಸುವುದಕ್ಕೂ, ಕರ್ತನು ನೇಮಿಸಿದ ಶುಭ ವರ್ಷವನ್ನು ಪ್ರಚಾರಪಡಿಸುವುದಕ್ಕೂ ನನ್ನನ್ನು ನೇಮಿಸಿದ್ದಾನೆ. ಅಂದರೆ ನಿಜವಾದಂಥ ಶುಭ ವರ್ಷ ಅಂತಂದರೆ ಅದು 1000 ವರ್ಷದ ಆಳ್ವಿಕೆ. ಅದನ್ನು ನಾವು ಪ್ರಚಾರ ಮಾಡುವುದಕ್ಕೆ ನಮ್ಮನ್ನು ಇಟ್ಟಿದ್ದಾರೆ. ಹಂಗಾರೆ ಆ ವರ್ಷ ನಮಗೆ ಏನೇನು ಸುಭಿಕ್ಷವನ್ನು ದೇವರು ಕೊಡ್ತಾರೆ, ಅದರ ಬಗ್ಗೆಯೂ ನಾವೇನು ಮಾಡಬೇಕು, ಪ್ರಚಾರವನ್ನು ಮಾಡಬೇಕಾಗುತ್ತೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ರೋಮ 2:4 ಹೇಳ್ತಾರೆ, ಆತನ ಅಪಾರವಾದಂಥ ದಯೆ, ದೀರ್ಘ ಶಾಂತಿ, ಇದನ್ನು ನೀನು ಅಸಡ್ಡೆ ಮಾಡ್ತಾ ಇದೆಯಾ ಅಂತ ಹೇಳ್ತಾರೆ. ನೋಡಿ, ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರ ನಿನ್ನನ್ನು ಪ್ರೇರೇಪಿಸುತ್ತದೆಂಬುದು ನಿನಗೆ ಗೊತ್ತಿಲ್ವಾ? ನಿನ್ನ ಮಂಡತನವನ್ನು, ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಸಿಕೊಳ್ಳುತ್ತಾ ಇದೆಯಾ? ದೇವರ ಕೋಪ, ನ್ಯಾಯವಾದ ತೀರ್ಪು ಪ್ರಕಟವಾಗುವ ದಿವಸ ಬರ್ತದೆ ಅಂತ ಗೊತ್ತಿಲ್ವಾ? ಪ್ರತಿಯೊಬ್ಬನಿಗೂ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲ ಕೊಡ್ತಾರೆ ಅಂತ ಗೊತ್ತಿಲ್ವಾ? ಹಾಗಾದರೆ ಯಾರು ಇದನ್ನೆಲ್ಲ ಪಡ್ಕೊಳ್ಬೇಕು ಅಂದರೆ ಅವನೇನು ಮಾಡ್ಬೇಕಂತೆ, ಬೇಸರಗೊಳ್ಳದೆ ಒಳ್ಳೆಯದನ್ನು ಮಾಡಬೇಕು. ಅಂಥವ್ರಿಗೆ ದೇವರು ನಿತ್ಯ ಜೀವ ಕೊಡ್ತಾರೆ. ಆದರೆ ಯಾರು ಇಷ್ಟ ಬಂದಂಗೆ ಸ್ವೇಚ್ಛೆಯಾಗಿರ್ತಾರೋ, ಸತ್ಯವನ್ನು ಅನುಸರಿಸದೆ ಅನ್ಯಾಯ ಮಾಡ್ತಾರೋ, ಅವರಿಗೆ ಕೋಪ, ರೌದ್ರಗಳು ಬರ್ತವೆ. ಅಂದರೆ ಕಳೆದ ವರ್ಷ ನಾವೇನು ಮಾಡಬೇಕು, ದೇವರ ಕೃಪೆ, ದೇವರ ಅಪಾರವಾದಂಥ ದಯೆ, ಸಹನೆಯನ್ನು ನಾವು ಅಸಡ್ಡೆ ಮಾಡಿದರೆ
ಆತನ ದೀರ್ಘ ಶಾಂತಿ ಅಂದರೆ ಏನೂ ಮಾಡ್ದಲೇ ದೇವರಿಲ್ಲ, ಏನು ನಾವು ಹೆಂಗಿದ್ರೂ ದೇವ್ರು ಏನು ಮಾಡಲ್ಲ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿದ್ರೆ ಅದು ಹಂಗಲ್ಲ. ದೇವರು ಶಾಂತಿ ದೀರ್ಘ ಶಾಂತಿಯಿಂದ ಇದ್ದಾರೆ ಹಂಗಂದ್ರೆ ಅರ್ಥ ಏನಪ್ಪ ಅಂದರೆ ನಿನ್ನ ಮನಸ್ಸನ್ನು ಚೇಂಜ್ ಮಾಡ್ಕೊಂಡ್ಲಿ ಅಂತಲೇ ದೇವರು ನಮ್ಮನ್ನು ಉಳಿಸಿ ಕಾಪಾಡಿದ್ದಾರೆ. ಅಂದರೆ ಈ ಒಂದು ಕಳೆದ ವರ್ಷವೆಲ್ಲ ನಮ್ಮನ್ನು ರಕ್ಷಣೆ ಮಾಡಿ ಕಾಪಾಡಿದ್ದಾರೆ ಅಂದರೆ ಅರ್ಥ ಆ ಉಪಕಾರ ನಿನ್ನನ್ನು ಪ್ರೇರೇಪಣೆ ಮಾಡ್ತದೆ ಅಂತ ಗೊತ್ತಿಲ್ವಾ? ನೀನು ಇನ್ನಾದರೂ ಬದಲಾಗಲಿ, ಇನ್ನಾದರೂ ಒಳ್ಳೆಯವನಾಗಲಿ, ಇನ್ನಾದರೂ ತಿದ್ದುಕೊಂಡು ದೇವರ ಕಡೆಗೆ ಕಂಪ್ಲೀಟು ಆತನ ಸೇವೆಯಲ್ಲಿ ಆತನ ಹೆಜ್ಜೆ ಜಾಡಿನಲ್ಲಿ ನಡೀಲಿ ಎಂಬುದಕ್ಕೋಸ್ಕರನೇ ಉಳಿಸಿದ್ದಾರೆ. ಹಾಗಾದರೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ದೇವರ ಅಪಾರವಂಥ ದಯೆ ದೀರ್ಘ ಶಾಂತಿಯನ್ನು ನಾವು ಅಸಡ್ಡೆ ಮಾಡೋಕ್ಕೆ ಹೋಗ್ಬಾರ್ದು. ಮನಸ್ಸನ್ನು ನಾವು ಬೇರೆ ಮಾಡಿಕೊಂಡು ಚೇಂಜ್ ಮಾಡಿಕೊಂಡು ದೇವರ ಉಪಕಾರವನ್ನು ನಾವು ನೆನೆಸಿಕೊಂಡು ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ನಾವು ನಡೆಯೋದಾದರೆ ಖಂಡಿತ ನಮಗೆ ಅದು ಶುಭ ವರ್ಷನೇ ಆಗುತ್ತೆ. ದೇವರ ಆಶೀರ್ವಾದಗಳು ನಮಗೆ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ, ಆತ್ಮಿಕ ಆಶೀರ್ವಾದಗಳು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಇಂಥ ಅಮೂಲ್ಯವಾದಂಥ ಪಾಠವನ್ನು ಮನ್ನವನ್ನು ಆತ್ಮಿಕ ಆಹಾರವನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ಯಾರು ದೇವರು ಯೇಸು ಕ್ರಿಸ್ತನ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಸರ್ವಶಕ್ತನೇ ತಂದೆ, ಕಳೆದ ವರ್ಷವೆಲ್ಲ ನಮ್ಮನ್ನು ಕಾಪಾಡಿದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ. ಒಂದೊಂದು ಉಪಕಾರಗಳಿಗಾಗಿ ನಿಮ್ಮನ್ನು ಕೊಂಡಾಡ್ತೇವೆ. ಏನಾದರೂ ಈ ವರ್ಷದಲ್ಲಿ ತಿಳಿದೇ ಮಾಡಿದರೆ ತಪ್ಪುಗಳನ್ನು ನಿಮ್ಮ ಮಗನ ರಕ್ತದಿಂದ ತೊಳೆದು ಶುದ್ಧಪಡಿಸಿ ಮತ್ತೊಂದು ವರ್ಷವನ್ನು ಎದುರು ನೋಡುವಂತೆ ಸಹಾಯ ಮಾಡಿದ್ದೀರಿ. ಅದರಲ್ಲಿ ತಂದೆ ನಾವು ಇನ್ನೂ ಯೋಗ್ಯರಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅತ್ಯಾಸಕ್ತಿಯಿಂದ ನಿಮ್ಮ ಸೇವೆಯನ್ನು ಹೌದು ಸ್ವಾಮಿ ಮಗನ ಹೆಜ್ಜೆ ಜಾಡಿನಲ್ಲಿ ನಡೆಯಲಿಕ್ಕೆ ಶಕ್ತಿ ಕೊಡ್ರಿ. ಮಾಡಿಕೊಂಡಂಥ ಒಡಂಬಡಿಕೆಯನ್ನು ನಾವು ಕೈಗೊಂಡು ನಡೆಯುವಂತೆಯೂ ನಮಗೆ ಬಲ ಕೊಟ್ಟು ನಡೆಸಿರಿ. ಈ ಮಾತುಗಳನ್ನು, ಈ ವಾಕ್ಯಗಳನ್ನು, ಈ ಪಾಠವನ್ನು ಕೇಳುವಂಥ ಒಂದೊಂದು ಆತ್ಮಗಳನ್ನು ಈ ಪರಿಶುದ್ಧ ಆತ್ಮದಿಂದ ತುಂಬಿಸಿ ತಂದೆಯೇ ನಿಮ್ಮ ಆಶೀರ್ವಾದವನ್ನು ಅನುಗ್ರಹಿಸಿ ನಿಮ್ಮ ಸತ್ಯದಲ್ಲಿ, ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ ನಾವು ನಡೆಯುವಂತೆ ಸಹಾಯ ಮಾಡಿರಿ. ಎಲ್ಲ ಸ್ತುತಿ ಘನ ಮಹಿಮೆಯನ್ನು ಒಬ್ಬರು ಸಲ್ಲಿಸ್ತಾ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಚಿಕ್ಕ ಪ್ರಾರ್ಥನೆಯನ್ನು ತಾಳ್ಮೆಯಿಂದಲೂ ವಿನಯದಿಂದಲೂ ಬೇಡಿಕೊಳ್ಳುತ್ತೇನೆ ಪರಲೋಕ ತಂದೆಯೇ. ಆಮೇನ್. ಥ್ಯಾಂಕ್ ಯು ಬ್ರದರ್ಸ್.